ಹೋದ ವರ್ಷ ಹೇಗೆ ಆಚರಣೆ ಮಾಡಿದ್ರಿ, ಮತ್ತು ಈ ವರ್ಷ ಒಂದು ಪ್ಲಾನಿಂಗ್ ಇರುತ್ತೆ, ನಾನು ಹೇಗೆ ಆಚರಣೆ ಮಾಡಬೇಕು ಅನ್ನುವಂಥದ್ದು ನಿಮಗೆ. ಆದರೆ ನಿಮ್ಮ ಆಲೋಚನೆಗಳು, ನಿಮ್ಮ ಅಲಂಕಾರಗಳು ಏನೇ ಇರಲಿ, ಶಾಸ್ತ್ರದ ವಿಚಾರದಲ್ಲಿ ನಾನು ತಿಳಿಸ್ಕೊಡ್ತೇನೆ ನಿಮಗೆ. ಸೊ ಹೇಗೆ ಮಾಡಬೇಕು, ಹೇಗೆ ಮಾಡಬಾರ್ದು, ಇದೊಂದು ಸ್ವಲ್ಪ ನೀವು ಗಮನ ಹರಿಸ್ಕೊಬಿಟ್ರೆ ಖಂಡಿತ ಈ ವರ್ಷ ನಿಮಗೆ ಸಾಕ್ಷಾತ್ ವರಮಹಾಲಕ್ಷ್ಮಿ ನಿಮಗೆ ವರವನ್ನು ಕೊಟ್ಟು ನಿಮ್ಮ ಇಷ್ಟಾರ್ಥ ಪ್ರಾಪ್ತಿ ಆಗುತ್ತೆ. ನೀವು ಅವ್ರು ಯಾರೋ ಹೇಳಿದ್ರು, ಇವ್ರು ಏನೋ ಹೇಳಿದ್ರು, ಅಯ್ಯೋ ನಮ್ಮ ಪಕ್ಕದ ಮನೆಯವರು ಹಾಗೆ ಮಾಡ್ತಾರಂತೆ, ಅಯ್ಯೋ ನಮ್ಮ ಹಿಂದೆ ಶಾಸ್ತ್ರಗಳು, ನಮ್ಮ ಪದ್ಧತಿ ಹೀಗೆ, ಇವೆಲ್ಲವೂ ಬಿಡಿ. ಶಾಸ್ತ್ರದಲ್ಲಿ ಆಚರಣೆ ಮಾಡೋದು ಹೇಗೆ, ಇದನ್ನು ನಿಮಗೆ ಈ ದಿನ ತಿಳಿಸ್ಕೊಡ್ತೀನಿ. ನೀವು ಮೊದಲಿಗೆ ಬೆಳಗ್ಗಿನ ಜಾವ ಶಾಸ್ತ್ರಬದ್ಧವಾಗಿ ಇದನ್ನು ನಾನು ತಿಳಿಸ್ಕೊಡ್ತಾ ಇರುವಂಥದ್ದು. ಬೆಳಗ್ಗೆ ನಿತ್ಯ ಕರ್ಮ ಅನುಷ್ಠಾನವಾಗಿ ಎದ್ದು ಸ್ನಾನಾದಿಗಳನ್ನು ಮಾಡಿ ಮೊದಲಿಗೆ ಶುಚಿಯನ್ನು ಮಾಡುವಂಥದ್ದು. ಮನೆಯ ಮುಂಬದಿ ಲಕ್ಷ್ಮಿ ಹುಡುಕ್ತಾ ಇರ್ತಾಳಂತ ಬೆಳಗ್ಗೆನೆ, ಎಲ್ಲಿ ಯಾರ ಮನೆಗೆ ಹೋಗಬೇಕು, ಇನ್ನು ಬೆಳಗ್ಗೆನೇ ಎದ್ದಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಅಲ್ಲಿ ಬರೋದೇ ಇಲ್ಲ ಲಕ್ಷ್ಮಿ. ಹಾಗಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಮುಂಚಿತವಾಗಿ ಎದ್ದು ಸ್ನಾನಾದಿಗಳನ್ನು ಮಾಡಿ ಮನೆಯ ಮುಂದೆ ರಂಗೋಲಿಯನ್ನು ಹಾಕಿ, ಸಾಧ್ಯವಾಯಿತು ಜಾಗ ಇದೆ ಅಂತ ಹೇಳಿದ್ರೆ ಗೋಮೂತ್ರ ಗೋಮಯ ಎಲ್ಲ ಹಾಕಿ ಒರೆಸಿ ಮತ್ತು ರಂಗೋಲಿಗಳನ್ನು ಹಾಕಿ ತೋರಣವನ್ನು ಕಟ್ಟಬೇಕು. ತುಳಸಿ ಪೂಜೆಯನ್ನು ಸಲ್ಲಿಸ್ಬೇಕು. ಮೊದಲಿಗೆ ತುಳಸಿ ಪೂಜೆ, ತುಳಸಿ ಹತ್ರ ದೀಪವನ್ನು ಹಚ್ಚಬೇಕು. ಆವಾಗಲೇ ಅಲ್ಲೇ ಸಕಾರಾತ್ಮಕವಾದಂಥ ಒಂದು ಶಕ್ತಿ ಮನೆಗೆ ಬರಲಿಕ್ಕೆ ಪ್ರಾರಂಭ ಆಗುವಂಥದ್ದು ಇರುತ್ತೆ. ಸೊ ನಾವು ಮೊದಲಿಗೆನೇ ದೇವ್ರ ಮನೆ ಹತ್ರ ಹೋಗ್ಬಿಟ್ಟು, ಈ ಕೆಲವರು ಏನು ಮಾಡ್ತಾರೆ, ಹಿಂದಿನ ದಿವಸನೇ ರೆಡಿ ಮಾಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಅದು ಫಲಗಳು ಕೊಡೋದಿಲ್ಲ. ಸುಮ್ಮನೆ ನೀವು ಸಿದ್ಧತೆ ಮಾಡಿಬಿಟ್ಟು ಇಡೀ ಕಳಶನೆಲ್ಲ ಜೋಡ್ಸಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಅದು ಫಲಗಳು ಕೊಡೋದಿಲ್ಲ. ಬ್ರಾಹ್ಮಿ ಮುಹೂರ್ತ ಆಚೆಯಿಂದ ನೀವು ಕ್ಲೀನ್ ಮಾಡಿಕೊಂಡು ಬರಬೇಕಾಗತ್ತೆ. ನಂತರ ಏನು ಮಾಡ್ಕೋಬೇಕು, ನೀವು ದೇವ್ರ ಮನೆಯಲ್ಲಿ ಇಡಬೇಕು ಅಥವಾ ನೀವು ಹಾಲಲ್ಲಿ ಇಡಬೇಕು ಅನ್ನೋಂಥದ್ದು ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಹಾಲಲ್ಲಿ ಇಟ್ಟರೆ ಎಲ್ಲನೂ ಶಾಸ್ತ್ರಬದ್ಧವಾಗಿ ನೀಟಾಗಿ ಆಗುತ್ತೆ. ಉತ್ತರದ ದಿಕ್ಕಿಗೆ ಲಕ್ಷ್ಮೀ ಮುಖ ಇರಬೇಕು. ಆ ಥರ ಪಡಿಸ್ಕೋಬೇಕು, ಟೇಬಲ್ಸ್ ಎಲ್ಲ ಹಾಕ್ಕೊಂಡು. ನಂತರ ಏನು ಮಾಡ್ಕೋಬೇಕು, ಮೊದಲಿಗೆ ಒಂದು ಮಣೆಯನ್ನು ಹಾಕಬೇಕು. ಮಣೆಯನ್ನು ಹಾಕಿ, ಅದು ಸಾಧ್ಯವಾಯಿತು ನಿಮಗೆ ಸಿಗುತ್ತೆ ಅಂತ ಹೇಳಿದ್ರೆ ಅತೀ ಮರದಿಂದ ಮಾಡಿರೋಂಥ ಮಣೆ ಬಹಳ ಶ್ರೇಷ್ಠವಾದಂಥದ್ದು. ಅದರ ಮೇಲೆ ಬಾಳೆ ಎಲೆಯನ್ನು ಹಾಕಿ ಅಕ್ಕಿಯನ್ನು ಹಾಕಬೇಕು. ಅಷ್ಟದಳವನ್ನು ಬರಿಬೇಕು. ಅಷ್ಟದಳ ಲಿಖಿತ್ವ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಒಂದು ಕೈಯಲ್ಲಿ ಅಷ್ಟದಳ ಬರೆದು ಅದರ ಮೇಲೆ ಒಂದು ತಾಮ್ರದ ದೊಡ್ಡ ಬಿಂದಿಗೆಯನ್ನು ಇಡಬೇಕು. ನೋಡಿ, ಇದು ನಿಮಗೆ ಒಂದು ಸೀರೆಯನ್ನು ಕಟ್ಟಲಿಕ್ಕೂ ಇದು ಉಪಯೋಗ ಬರುತ್ತೆ. ದೊಡ್ಡದಾದಂಥ ಬಿಂದಿಗೆ ಎಲ್ಲಾದರೂ ಮೊದಲೇ ಸರ್ ಮಾಡ್ಕೋಬೇಕು ಇದನ್ನೆಲ್ಲ. ಹಾಗಾಗಿ ದೊಡ್ಡ ಬಿಂದಿಗೆಯನ್ನು ಇಟ್ಟು ಅದರ ಒಳಗಡೆ, ಬಿಂದಿಗೆ ಒಳಗಡೆ ಅಕ್ಕಿಯನ್ನು ಅರ್ಧ ಭಾಗದಷ್ಟು ಹಾಕಬೇಕು. ನಮಗೆ ಹೇಗೆ ಹೊಟ್ಟೆ ತುಂಬುತ್ತೆ ಊಟ ಮಾಡಿದ್ರೆ, ಅದೇ ಥರ ಸಾಕ್ಷಾತ್ ವರಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾ ಇದ್ದಾಳೆ. ಹಾಗಾಗಿ ಅದರ ಒಂದು ಅರ್ಧ ಭಾಗದಷ್ಟು ಅಕ್ಕಿಯನ್ನು ಹಾಕಿ, ಒಂದು 5 ಬಗೆಯ ಹಣ್ಣುಗಳು, ನೀವು ಮೊದಲೇ ಸಂಕಲ್ಪ ಇರುತ್ತೆ, ಒಂದೇ ದಿನ ತೆಗಿತೀರ 3 ದಿನ ತೆಗಿತೀರ ಅಂತ. ಹಾಗಾಗಿ 5 ಬಗೆಯ ಹಣ್ಣು ಮತ್ತು ಡ್ರೈ ಫ್ರೂಟ್ಸ್ ಒಂದು 5, ಮತ್ತು ನಿಮಗೆ ಯಥಾಶಕ್ತಿ 101, 1001,